ಯಮ್ಮ ಯಮ್ಮ ಈಗ ಹೆಂಗೈದ್ಯಮ್ಮ? ಹ್ಞೂ ಪರವಾಗಿಲ್ಲ ಕಣೋ ರಾಜ, ಚೆನ್ನಾಗೈದ್ದೀನಿ. ಏನು ತಲೆ ಸುತ್ತು ಏನೂ ಇಲ್ಲ ಇವಾಗ. ಪಂಡಿತರ ಔಷಧಿ ಕೊಟ್ಟಿರಲ್ಲ, ದಿನ ಕುಡಿತಾ ಇದ್ದೀನಿ ಎದ್ದಾಗ ಬೈನಾಗ. ಈಗೇನಂತ ತಲೆ ಸುತ್ತು ಬರೋ ಅಂಥದ್ದು ಏನೂ ಇಲ್ಲ. ಚೆನ್ನಾಗೈದ್ದೀನಿ. ಅಲ್ಲ ಕಣೋ ರಾಜ, ನಿಮ್ಮ ಅಪ್ಪ ನೇತ್ರಮ್ಮರ ಊರಿಗೆ ಹೋತು ಕಣ, ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೇಳಿ. ಆದರೆ ಯಾಕೆ ಬರಲೇ ಇಲ್ವಲ್ಲ, 2 ದಿವಸ ಆಯ್ತು. ಏನಾತೋ ಏನೋ. ಅಲ್ಲಿ ಅವ್ರ ಅತ್ತೆ ಏನಂದ್ಲೋ ಏನೋ. ಅಯ್ಯೋ ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯಮ್ಮ? ಮೊದಲು ನೀನು ಚೆನ್ನಾಗಾಗದ್ ನೋಡು. ನೀನು ಇಂಥದಕ್ಕೆ ಮತ್ತೀಗ ಇಲ್ದೇ ಇರೋದಕ್ಕೆಲ್ಲನ ತಲೆ ಕೆಡಿಸ್ಕೊಂಡು ಎಲ್ಲರ ಮೇಲೂ ರೇಗಾಡಿ ನಿನಗೆ ರಕ್ತದೊತ್ತಡ ಜಾಸ್ತಿ ಆಗಿರೋದು. ಅದಕ್ಕೆ ಮತ್ತೀಗ ಮೂರ್ಛೆ ಹೋಗಿರೋದು ನೀನು. ಎಲ್ಲದಕ್ಕೂ ತಲೆ ಕೆಡಿಸ್ಕೊಂತೀಯ ಜಾಸ್ತಿನ. ಜಾಸ್ತಿ ಚಿಂತೆ ಮಾಡಿದಷ್ಟು ಕಾಯಿಲೆ ಆಗ್ತವೆ. ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆರಾಮಾಗಿ ಮನಿಕೆ ಅಪ್ಪ ಬರುತ್ತೆ. ಅಲ್ವೋ ಹಂಗಲ್ಲ, ನಿಮ್ಮ ಅಪ್ಪಯ್ಯ ದುಡ್ಡು ಕೊಟ್ಟು ಬತ್ತೀನಿ ಜಾಲ್ದಿ ಇವತ್ತೇನೆ ಬೈನಾಗ ಅಂತ ಹೇಳ್ತು ಎದ್ದಾಗ ಹೋಗ್ಬೇಕಾರೆ ಮೊನ್ನೆ ದಿವಸ. ಆದರೆ 2 ದಿವಸ ಆತು ಹೋಗಿ ಬರ್ಲಿಲ್ವಲ್ಲ, ಅದಕ್ಕೆ ನನಗೆ ಏನಾತೋ ಏನೋ ಅಂತೇಳಿ ಬೈವಾದಂಗೆ ಆಗ್ತೈತಿ. ಆ ನೇತ್ರ ರತ್ತೆ ಬೇರೆ ಮಾರಿ ಆಡ್ದಂಗೆ ಆಡ್ತಾಳೆ ಅವಳು. ನನ್ನಂಗೆನೆ ನಿಮ್ಮ ಅಪ್ಪಯ್ಯಗೂ ಬಾಯಿಗೆ ಬಂದಂಗೆ ಬೈದ್ರೆ ಅದಕ್ಕೆ ನನಗೆ ಯಾಕೋ ಎದೆಗೆಲ್ಲನ ಒಂಥರ ಆಗ್ತೈತಿ ಕಣೋ. ನಿಮ್ಮ ಅಪ್ಪ ಯಾವಾಗ ಬರುತ್ತೋ ಏನೋ ಅಂತ ಹೇಳಿ. ಏನು ಆಗಲ್ಲ, ಸುಮ್ನಿರಮ್ಮ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅಪ್ಪಯ್ಯ ಬರ್ಬೋದು ಅನ್ಸುತ್ತೆ ಇವತ್ತು, ಸುಮ್ನಿರು. ಏನು ಆಗಿರಲ್ಲ ಅಂಥದ್ದೇನು ನೀನು ಅಂದ್ಕೊಂಡಂಗೆ. ಹಂಗಂತ ಬಿಡ ಕಣೋ ರಾಜ. ನಾವು ಏನು ಆಗಲ್ಲ ಏನು ಅಂಬಲ್ಲ ಅಂತಾನೆ ನಾನು ನೇತ್ರಮ್ಮನೂ ಹೋಗಿದ್ವಿ. ನಾನು ಕರ್ಕೊಂಡು ಹೋಗಿದ್ನಲ್ಲ, ಅವತ್ತು ಹೆಂಗೆ ಮಾತಾಡ್ಬಿಟ್ರು ಗೊತ್ತೇ. ಅವ್ರ ಅತ್ತೇನೋ ಅವಳನ್ನ ಆದ್ನೀನು. ಅಯ್ಯಪ್ಪ, ಆ ಊರಾಗೆ ಅಷ್ಟು ಅವಮಾನ ಆಗಲಿಲ್ಲ ನಮಗೆ. ಗೌರಿರ ಮಂತಕ್ಕೆ ಹೋದ್ವಿ, ಅಲ್ಲೂ ಅವಮಾನ ಆದು. ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರು ಅವ್ರ ಅತ್ತೇನೂ. ದೇವಸ್ಥಾನಕ್ಕೆ ಹೋದ್ವಿ, ಅವಳು ದರಿದ್ರದಾಳು, ಅವಳು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ಅದಕ್ಕೇನೆ ನಿಮ್ಮ ಅಪ್ಪಗೆ ನನಗಾದಂಗೆ ಆದಾತು ಅಂತ ಹೇಳಿ ಅಷ್ಟೇನೆ ನನ್ನ ಆತಂಕ. ಅಮ್ಮ ಸುಮ್ಮನೆ ಹಂಗೆಲ್ಲ ನಾ ಕೆಟ್ಟದಾಗ ಯೋಚನೆ ಮಾಡಬೇಡ. ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗ ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಸುಮ್ಮನಿರು. ಇವಾಗ ಅಪ್ಪ ಬರುತ್ತೆ, ಕೇಳಿವೆ ಅಂತ ಏನಾಯ್ತು ಅಂತಾನ. ಏನಪ್ಪ, ನನ್ನ ಮನಸ್ಸಿನಾಗೆ ಒಳ್ಳೇದಾಗುತ್ತೆ ಅಂತ ಅನ್ಸೋದೇ ಇಲ್ಲ. ಅವತ್ತು ಆತಲ್ಲ ನನಗೆ ಹಂಗೆ ಆಗುತ್ತೋ ಏನೋ ಅಂತ ಅನ್ನಿಸ್ತೈತಿ. ನೆನ್ನೆ ಸಿಂದನ ನಿಮ್ಮ ಅಪ್ಪ ಬರ್ಲಿಲ್ವಲ್ಲ ಏನಾತೋ ಏನೋ ಅಂತ ಹೇಳಿ. ಅತ್ತೆ ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರಿ ಅತ್ತೆ. ನೀವು ಯಾಕೆ ಚಿಂತೆ ಮಾಡ್ತೀರಾ? ಚಿಂತೆ ಮಾಡಿ ಇನ್ನು ನಿಮಗೆ ಹುಷಾರಿಲ್ದಂಗೆ ಆಗುತ್ತೆ ನೋಡಿ. ಮೊದಲೇ ಹುಷಾರಿಲ್ದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ. ಸುಮ್ಮನೆ ಯಾಕೆ ಆತಂಕ ಪಡ್ತೀರಾ? ಮಾವ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡಿರಿ ಅತ್ತೆ, ಏನೂ ಆಗಿರಲ್ಲ. ಮಲ್ಲಿ ಎಲ್ಲಿ? ಕಾವೇರಿ ಎಲ್ಗೋದ್ಲು? ಪೊದ್ದುನು ಕಾಣಿಸ್ತಾ ಇಲ್ಲ. ಕಾವೇರಿನ ಗುಲಾಬಿ ಎತ್ಕೊಂಡು ಹೋಗ್ಯಾಳೆ. ದೇವಸ್ಥಾನಕ್ಕೆ ಹೋಗ್ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಹಂಗೇನೆ ಅಂತ ಅಂದ್ಲು. ಕರ್ಕೊಂಡು ಹೋಗಂತ ಕಳಿಸ್ತೆ. ಪೊದ್ದು ಎಲ್ಗೋದ್ಲ ಗೊತ್ತಿಲ್ಲ ಕಣ್ರಿ. ದೇವಸ್ಥಾನಕ್ಕೆ ಯಾಕೆ ಹೋದ್ಲ ಅಂತ ಅವಾಗಲ ಅವಳು ಇವಾಗ ಇಲ್ಲೇ ಮನೆಗೆ ಎಷ್ಟೊಂದು ಕೆಲಸ ಬಿದ್ದಿದ್ದಾವೆ. ಏನು ಇಲ್ಲ ಅತ್ತೆ, ಆಗ ಸಾಕಮ್ಮ ಮಗನ ಮದುವೆ ಆಗ್ತೀಯ ಹಂಗೆ ಹಿಂಗೆ ಅಂತೇಳಿ ಬಂದು ಕೇಳಿಳು. ಬಾಯಿಗೆ ಬಂದಂಗೆ ಬೈದು ಕಳಿಸಿಳು ಗುಲಾಬಿ. ಅದಕ್ಕೆ ತಲೆ ಕೆಟ್ಟಂಗಾಗೈತೆ, ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ಯಾಳೆ. ಬತ್ತಾಳೆ ಬಿಡಿ ಅತ್ತೆ. ಏನಂದ್ಲು? ಮದುವೆ ಆಗ್ತಾಳಂತ? ಅಯ್ಯೋ ಸುಮ್ಮನಿರಿ ಅತ್ತೆ, ಅಂತ ಕುಡ್ಕೊಂಡು ಮದುವೆ ಆದ್ರೆ ಇವಳು ನರಕ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಬಾಯಿಗೆ ಬಂದಂಗೆ ಬೈದು ಕಳಿಸಿಳು. ಇನ್ನೇನಾದ್ರೂ ಬಂದೆ ಏನೂ ಇಲ್ಲ ಸರಿ ಇರಲ್ಲ ಅಂತ ಹೇಳಿ. ಸುಮ್ಮನಿರಿ, ಅಂತ ಕುಡ್ಕೊಂಡು ಮದುವೆ ಆದ್ರೆ ಅಷ್ಟೇನೆ ಆಳ್ಬಾವಿಗೆ ಬಿದ್ದಂಗಾಗುತ್ತೆ. ಅಯ್ಯೋ ಬಿಡಮ್ಮ, ನಿನಗೆ ಈಗ ಆ ಚಿಂತೆ ಯಾಕೆ? ಅವಳ ಜೀವನ ಅವಳೆಲ್ಲ ನೋಡ್ಕೊಂತಾಳೆ. ಅವಳು ಯಾರನ್ನಾದ್ರೂ ಮದುವೆ ಆಗಲಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸುಮ್ಮನಿರು. ದೇವಸ್ಥಾನಕ್ಕೆ ಹೋಗ್ಯಾಳಂತೆ, ಬತ್ತಾಳೆ, ಮಾಡ್ತಾಳೆ ಎಲ್ಲ ಕೆಲಸ ಬಂದ್ಮೇಲೆ. ಏಮ್ಮ ಅಪ್ಪಾಯಿ ಬಂತು ಕಣಮ್ಮ, ನೋಡಲ್ಲಿ. ಅಯ್ಯ ಬರ್ಲಿಲ್ಲ ಅಂತಿದ್ದೆ. ಬಂತು, ಕೇಳು ಅದೇನಾಯ್ತು ಅಂತಾನ. ಬಾರಪ್ಪ ಬಾ. ಏನತ್ತಪ್ಪ, ಯಾಕೆ ಇಷ್ಟು ದಿನ ತಡವಾತು? ಅಲ್ಲ 2-3 ದಿವಸ ಆತಲ್ಲ ನೀನ್ ನೇತ್ರಮ್ಮರ ಊರಿಗೆ ಹೋಗಿ ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋದನು. ಯಾಕೆ ಇವಾಗ ಬರ್ತಾ ಇದೀಯಾ? ಅವ್ರ ಅತ್ತೇನೋ ಅಂದ್ಲ? ಹೇಳು ಜಲ್ದು. ಅಯ್ಯೋ ನನಗಂತೂ ಬಾಯಿವಾದಂಗಾಗಿತ್ತು. ನಿನ್ಗಲ್ಲಿ ಯಾರು ಏನು ಬೈದ್ರೋ ಏನೋ ಅಂತ ಹೇಳಿ ಬರ್ಲಿಲ್ವಲ್ಲ ನೀನು, ಅದಕ್ಕೇನೆ. ಏನಾಯ್ತು ಹೇಳು ಜಲ್ದು. ಅಯ್ಯೋ ಕಾಳಿ, ಅಲ್ಲಿ ಏನೂ ಆಗಿಲ್ಲ ನೀನು ಅಂದ್ಕೊಂಡಂಗೆ. ನನಗೆ ಯಾರು ಏನು ಬೈದಿಲ್ಲ, ಏನೂ ಇಲ್ಲ. ನಾನು ಯಾಕೆ ಬೈತಾರೆ ಅಲ್ಲಿ? ನೀನು ಯಾಕೆ ಇಷ್ಟೊಂದು ಇದ್ರಾಗ ಕೇಳ್ತಾ ಇದೀಯ? ಒಂದೇ ಸಮಕ್ಕೆ ಹೇಳೋವರೆಗೂ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ಯಾಕೋ ಸಪ್ಪುಗೈದ್ಯಾ? ಏನಾಯ್ತು? ಅಯ್ಯೋ ಯಪ್ಪ, ಅಮ್ಮಗೆ ಚೆನ್ನಾಗಿಲ್ಲ. ರೇಗಾಡಿ ಇದು ರಕ್ತದೊತ್ತಡ ಜಾಸ್ತಿ ಆಗಿ ಮೂರ್ಛೆ ಹೋಗಿತ್ತು ಅಮ್ಮಯ್ಯ. ತಿರ್ಗಾ ಮಲ್ಲಿ ಪಂಡಿತ್ರನ್ನ ಕರ್ಕೊಂಬಂದು ತೋರಿಸಿ ಆಮೇಲೆ ಅವ್ರು ಏನೋ ಔಷಧಿ ಕೊಟ್ಟೋದ್ರಂತೆ. ಅದನ್ನ ಕುಡಿದ್ಮೇಲೆ ಚೆನ್ನಾಗಾಗಿರೋದು. ಪ್ರಜ್ಞೆನೇ ಇರಲಿಲ್ಲ ಅಮ್ಮಗೆ, ಹಂಗಾಗೋಗಿತ್ತು. ಏನು ಹೇಳ್ತಾ ಇದೀಯ ರಾಜ? ನಿಮ್ಮ ಅಮ್ಮಗೆ ಪ್ರಜ್ಞೆ ಇರ್ಲಿಲ್ವೇ? ಯಾಕೆ, ಏನಾಯ್ತು ಅಂತದ್ದು? ಕಾಳಿ ಏನಾತೆ? ಏನು ಇಲ್ಲ, ಅದು ಏನೋ ಮೂರ್ತಿ ಇದ್ದಕ್ಕಿದ್ದಂಗೆನೆ ಗುಲಾಬಿನ ಬೈತಿದ್ದೆ. ಮನೆ ಕೆಲಸ ಎಲ್ಲ ಮಾಡಿಲ್ಲ ಅದು ಇದು ಅಂತ ಹೇಳಿ. ಆಮೇಲೆ ಇದ್ಕಿದ್ದಂಗೆ ಯಾಕೋ ತಲೆ ಸುತ್ತ ಬಂದಂಗಾತು. ಆಮೇಲೆ ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಒಬ್ಬಮ್ಮಂಗೆ ನೆಲಕ್ಕೆ ಬಿದ್ದೆ. ಆಮೇಲೆ ಪಂಡಿತರು ಬಂದು ಅದೇನೋ ಔಷಧಿನ ಬಾಯಕ್ಕೆ ಬಿಟ್ರಂತೆ. ಆಮೇಲೆ ಒಂದು ಸ್ವಲ್ಪ ಎಚ್ಚರ ಆತು. ಅದು ಯಾಕಂಗಾತೋ ಏನೋ ನನಗಂತೂ ಗೊತ್ತಿಲ್ಲ. ಹೌದಾ? ಯಾಕಂಗಾತು ನಿನಗೆ? ಅದ್ಯಾಕಂಗೆ ತಲೆ ಸುತ್ತ ಬಂತು? ಉಂಡಿರ್ಲಿಲ್ವ ನೀನು? ಅಯ್ಯೋ ಉಂಡು ಇದ್ದೆ, ತಿಂದು ಇದ್ದೆ, ಎಲ್ಲನ ಮಾಡಿದ್ದೆ. ತಿಂಡಿನೂ ತಿಂದಿದ್ದೆ, ಊಟನೂ ಮಾಡಿದ್ದೆ.
ಅದು ಯಾಕಂಗ್ ತಲೆ ಸುತ್ತ ಬಂತು, ಅದು ಯಾಕಂಗ್ ಪ್ರಜ್ಞೆ ತಬ್ಬಿದ್ನು ನನಗಂತೂ ಅರ್ಥನೇ ಆಗ್ತಿಲ್ಲ. ಹೋಗತ್ತ ಯೋ ಯಮ್ಮ, ಪಂಡಿತ್ರು ಹೇಳಿಲ್ವಾ ಸಿಟ್ ಮಾಡ್ಕೋಬಾರ್ದು, ಚಿಂತೆ ಮಾಡಬಾರ್ದು, ಚಿಂತೆ ಪಂತೆ ಮಾಡಿದ್ರೆ ಜಾಸ್ತಿನ ಹಿಂಗಾಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗಿ ಹಿಂಗ್ ಮೂರ್ಛೆ ಹೋಗ್ತಾರೆ ಅಂತ ಹೇಳಿಲ್ವಾ ಪಂಡಿತ್ರು? ಯಾಕಂಗಾತ ಅಂತ ತಿರ್ಗಾ ಹೇಳ್ತೀಯ? ನೀನು ಜಾಸ್ತಿ ಅತಿ ಯಾಕೆ ಚಿಂತೆ ಮಾಡ್ತೀಯ? ಸಿಟ್ ಮಾಡ್ಕೊಂಡ್ರೆ ಎಲ್ಲರ ಮೇಲೂ ರೇಗಾಡ್ತೀಯ. ನೇತ್ರ ಊರಾಗೆ ಏನೋ ಅವ್ರು ಏನೋ ಇದು ಬೈದ್ರು, ಅವ್ರ ಅತ್ತೆ ಏನೋ ಬೈತು ಅಂತ ಹೇಳಿ ಇಲ್ಲಿ ಬಂದು ಎಲ್ಲರ ಮೇಲೂ ರೇಗಾಡಿದ್ಯಾ, ಅದಕ್ಕೆ ರಕ್ತದೊತ್ತಡ ಜಾಸ್ತಿ ಆಗಿ ಹಂಗೆ ಮೂರ್ಛೆ ಹೋಗಿದ್ಯಾ. ಇನ್ಮೇಲಾದ್ರೂ ರೇಗಾಡದ ಕಮ್ಮಿ ಮಾಡು ನೀನು. ಹ್ಞೂ ಸರಿ ಆತು ಬಿಡು, ನೀನ್ ಹೇಳು ಅಲ್ಲಿ ಏನಾಯ್ತು ಅಂತಾನ. ದುಡ್ಡು ಇಸ್ಕೊಂಡ್ರ ಅವರು ದುಡ್ಡು ತಕೊಂಡು ಏನ್ ಮಾಡ್ತಾನಂತೆ ಅಳಿಯ? ಅಯ್ಯೋ, ಅವ್ರ ಕೈ ದುಡ್ಡು ಕೊಟ್ರೆ ಅಷ್ಟೇನೆ, ಮಂಗನ್ ಕೈಯಕ್ಕೆ ಮಾಣಿಕೆ ಕೊಟ್ಟಂಗಾಗುತ್ತೆ. ಅವ್ರ ಕೈಗೆ ನಾನು ದುಡ್ಡು ಕೊಡ್ಲಿಲ್ಲ. ದುಡ್ಡು ಕೊಡ್ಲಿಲ್ವಾ? ಮತ್ತೆ ಇನ್ಯಾರ ಕೈಯ ಕೊಟ್ಟೆ ದುಡ್ಡ? ಅಯ್ಯೋ, ಯಾರ ಕೈಯಕ್ಕೂ ಕೊಡ್ಲಿಲ್ಲ. ನಾನೇನೆ ಒಂದು ಹೊಸ ಟ್ಯಾಕ್ಟ್ರಿ ಕೊಡ್ಸಿದ್ದೀನಿ, ತಗೊಂಡೋಗಿದ್ನಲ್ಲ ಆ ದುಡ್ಡ ಮುಂಗಡ ಆಗಿ ಬ್ಯಾಂಕಿಗೆ ಕಟ್ಟಿದೆ. ಬ್ಯಾಂಕ್ನವ್ರು ಒಂದಿಟ್ಟು ಸಾಲ ಕೊಟ್ಟರು. ಸಾಲ ಎಲ್ಲ ಕೊಡಿಸಿ ಒಂದು ಹೊಸ ಟ್ಯಾಕ್ಟ್ರಿನ ಕೊಡ್ಸಿದ್ದೀನಿ ಅಳಿಗೆ. ಚೆನ್ನಾಗಿ ದುಡ್ದು ಸಾಲನ ತೀರಿಸಿ ನೀವು ಒಂದಿಷ್ಟು ಸಂಪಾದನೆ ಮಾಡಿ ಚೆನ್ನಾಗಿರ್ರಿ ಅಂತ ಹೇಳಿ ಬಂದಿದ್ದೀನಿ. ಟ್ಯಾಕ್ಟ್ರಿ ಕೊಡಿಸ್ದ ಅವನಿಗೆ, ಗಿರೀಶಿಗೆ? ಅಲ್ಲ ಅವನು ಅದನ್ನೇ ಮಾರ್ಕೊಂಡ್ ತಿಂದ್ರೆ ಏನ್ ಮಾಡ್ತೀಯ? ಮೊದ್ಲೇ ದುಡ್ಡು ಅಂದ್ರೆ ಬಾಯ್ ಬಿಡ್ತಾವ ಅವು, ಅವರಮ್ಮಯ್ಯನು ಅವನು ಎಲ್ಲರೂ. ಹಂಗೆಲ್ಲ ಏನೂ ಆಗಲ್ಲ. ಅದಕ್ಕೆ ಮತ್ತೀಗ ಜವಾಬ್ದಾರಿ ಇರಲಿ ಅಂತ ಹೇಳಿ ಬ್ಯಾಂಕ್ನಾಗೆ ಸಾಲ ಕೊಡಿಸಿ ಟ್ಯಾಕ್ಟ್ರಿ ಕೊಡ್ಸಿರೋದು. ನಾನೇ ಅಷ್ಟು ಕೊಡಲಿಲ್ಲ, ಸುಮ್ಮನೆ ಮುಂಗಡ ಅಂತ ಹೇಳಿ ಒಂದು 20,000 ಕಟ್ಟಿದೆ ಬ್ಯಾಂಕಿಗೆ. ಅವರು ಮಿಕ್ಕಿದ್ದೆಲ್ಲನ ಸಾಲ ಕೊಟ್ಟರು. ಆ ಸಾಲದಾಗೆ ಟ್ಯಾಕ್ಟ್ರಿ ಕೊಡ್ಸಿರೋದು. ಸಾಲ ಆದರೆ ಜವಾಬ್ದಾರಿಯಿಂದ ತೀರಿಸ್ತಾರೆ ಅಂತ ಹೇಳಿ ಸಾಲ ಕೊಡ್ಸಿದ್ದೀನಿ. ಸುಮ್ಮನೆ ಹಂಗೆಲ್ಲ ಏನೂ ಆಗಲ್ಲ. ನೀನು ಸುಮ್ಮನೆ ಇಲ್ಲದಕ್ಕೆಲ್ಲನ ತಲೆ ಕೆಡಿಸ್ಕೋಬೇಡ. ಎಲ್ಲ ಒಳ್ಳೇದಾಗುತ್ತೆ. ನಿನಗೆ ಅವ್ರು ಏನು ಮಾತಾಡ್ಲಿಲ್ಲ ತಾನೇ? ಅವ್ರ ಅತ್ತೇನ ಬೈದ್ಲಾ? ಇಲ್ಲ ಕಣೆ ಕಾಳಿ. ಅಯ್ಯೋ, ಅಯ್ಯಮ್ಮನೂ ಖುಷಿಯಾಗಿ ಬರ್ಬೇಕಾರೆ ಒಬ್ಬಟ್ಟೆಲ್ಲ ಮಾಡಿ ಉಂಬಕ್ಕಿಕ್ಕಿ ನಿನಗೂ ತಗೊಂಡೋಗು ಅಂತೇಳಿ ಒಂದೆರಡು ಬಾಕ್ಸಿಗೂ ಹಾಕ್ಕೊಟ್ಟೈತೆ ಅಯ್ಯಮ್ಮನೇನೆ. ನೋಡು ಈಗ ಚೀಲ್ದಾಗೆ ಬಾಕ್ಸ್ ಹಾಕಿ ಕೊಟ್ಟು ಕಳ್ಸವಳು ನೇತ್ರಮ್ಮ. ತಗೊಂಡೋಗಪ್ಪ, ಅಮ್ಮಯ್ಯನು ಪದ್ದುನು ತಿಂತಾರೆ ಅಂತ ಹೇಳಿ. ತಿಂತೀಯಾ? ತಾಳಮ್ಮಲ್ಲಿ ಇದ್ರಾಗೆ ಒಬ್ಬಟ್ಟು ಇದ್ದಾವೆ, ಎಲ್ಲರಿಗೂ ಎರಡೆರಡು ಹಾಕ್ಕೊಡು ತಿನ್ಲಿ. ನನಗೆ ಇವಾಗ ಏನು ಬೇಡ, ಆಮೇಲೆ ಒಬ್ಬಟ್ಟು ತಿಂತೀನಿ. ಒಬ್ಬಟ್ಟು ತಿಂಬೋದೇನು ಕೊಳೆವಾಗಿಲ್ಲ. ಈಗ ಶಾಂತಮ್ಮ ಏನು ಅನ್ಲಿಲ್ವಲ್ಲ, ಅಷ್ಟೇ ಸಾಕು ಬಿಡು. ನಾನು ಎಲ್ಲಿ ಇನ್ನ ಜಾಸ್ತಿ ದುಡ್ಡು ಕೇಳ್ತಾಳೋ ಏನೋ, ಇದು ಸಾಲಲ್ಲ ಅಷ್ಟು ಸಾಲಲ್ಲ ಅಂತಾನ ಮಾತಾಡ್ತಾಳೋ ಏನೋ ಅಂತಾನ ತಿಳ್ಕೊಂಡಿದ್ದೆ. ಸದ್ಯ ಏನು ಅಂದಿಲ್ವಲ್ಲ ಅವಳು. ಅತಿ ಆಸೆ ದುರಾಸೆ ಎಲ್ಲ ಹೊಡಿ ಅವಳು. ಎಟ್ ಕೊಟ್ರು ಸಾಲಲ್ಲ ಅಂತವ್ರಿಗೆ. ಏನು ಅಂದಿಲ್ಲ, ಒಂದಿಷ್ಟು ದುಡ್ಡು ತೋರಿಸಿರೆ ಸುಮ್ಮನೆ ಆಗುತ್ತೆ ಅಯ್ಯಮ್ಮ. ದುಡ್ಡಿಂದು ದುರಾಸೆ ಜಾಸ್ತಿ ಅಯ್ಯಮ್ಮಗೊಂದಿಟ್ಟು, ಅವನಿಗೂ ಅಷ್ಟೇ ಗಿರೀಶಿಗೆ. ಅದಕ್ಕೆ ದುಡ್ಡು ಕೈಯ ಕೊಟ್ಟರೆ ಖರ್ಚು ಮಾಡಿ ನಡಿ ಅಂತಾರೆ ಅಂತ ಹೇಳಿ ನಾನೇನೆ ಉಪಾಯ ಮಾಡಿ ಟ್ಯಾಕ್ಟ್ರಿ ಕೊಡಿಸ್ತೆ ದುಡಿಲಿ ಅಂತ ಹೇಳಿ. ಒಳ್ಳೆ ಕೆಲಸ ಮಾಡಿದೆ ಕಣಪ್ಪ. ಇನ್ಮೇಲಾದ್ರೂ ಜವಾಬ್ದಾರಿ ಬರುತ್ತೆ ಆ ಗಿರೀಶಿಗೆ. ಅಲ್ಲ, ದುಡ್ದು ಸಂಪಾದನೆ ಮಾಡಿ ಹೆಂಡತಿ ಮನೆ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಅಂಬೋದು ಒಂದಿಷ್ಟು ಇಲ್ಲ ಅವನಿಗೆ. ಕೂಲಿ ಹೋಗ್ತಾನೋ, ಕೂಲಿ ಹೋಗಿ ದುಡ್ಡಿ ಅಷ್ಟು ಖರ್ಚು ಮಾಡ್ತಾನೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು. ಏನು ಮಾಡೋದು, ನಮ್ಮ ನೇತ್ರ ಹೋಗಿ ಅಂತನ್ನು ಮದುವೆ ಆದ್ಲು ಇಷ್ಟಪಟ್ಟು. ಏನು ಮಾಡೋಕ್ಕಾಗುತ್ತೆ ಬಿಡೋ ರಾಜ, ಆಗಿದ್ದಾಗೋತು. ಈಗ ಇನ್ಲಿದ್ದೆಲ್ಲನ ನೆನೆಸ್ಕೊಂಡ್ರೆ ತಿರ್ಗೇನು ವಾಪಸ್ ಹೋಗಂಗಿದೀವ? ಏನು ಮಾಡೋಕ್ಕಾಗಲ್ಲ. ಆಗಿದ್ದ ಆಗೋಯ್ತು ಅಂತ ನಮ್ಮ ಮನೆ ಬರ ಅನ್ಕೊಂಡು ಈಗ ಮುಂದೆ ಏನು ನಡಿಬೇಕು ಅದನ್ನ ಯೋಚನೆ ಮಾಡಬೇಕು ಅಷ್ಟೇನೆ. ಹೊಲ್ದಾಗೆಲ್ಲನ ಕೆಲಸ ಆಗ್ತಾಯಿದ್ದಾವೆ ತಾನೆ? ಕೂಲಿ ಆಳುಗಳು ಬಂದಿದ್ರಾ, ಗಂಡಾಳು ಹೆಣ್ಣಾಳು ಎಲ್ಲನ? ಹೂನಪ್ಪ, ಎಲ್ಲ ಗೊಬ್ಬರನೂ ಹಾಕ್ಸಿದ್ದೀನಿ, ಮಣ್ಣು ಹಾಕ್ಸಿದ್ದೀನಿ, ನೀರು ಇಕ್ಕಿದ್ದಾನೆ, ತಿಪ್ಪೆ. ಹ್ಞೂ ಸರಿಯಪ್ಪ, ನಾನು ಹೊಲ ಕಡೆಗೆ ಹೋಗಿ ಬರ್ತೀನಿ. ತಿಪ್ಪೆ ಎಲ್ಲಿದ್ದಾನೆ? ಹೊಲ್ತಾಗೆ ಇದ್ದಾನ? ಊರಕ್ಕೆ ಬಂದಿದ್ದು ನಾವು? ಗೊತ್ತಿಲ್ಲ ಕಣಪ್ಪ, ನಾನು ಅವಾಗಲೇ ಬರ್ಬೇಕಾರೆ ಹೊಲ್ತಾಗೆ ಇದ್ದ. ಕೂಲಿಯರು ಇದ್ರಲ್ಲ, ಅವನು ಅಲ್ಲೇ ಇದ್ದ. ನಾನು ಊರಕ್ಕೆ ಹೋಗ್ತೀನಿ, ನೀನು ಇಲ್ಲೇ ನೋಡ್ಕೆ ಅಂತ ಹೇಳಿ ಬಂದೆ. ಅಲ್ಲೇ ಇರಬೇಕು ಅನ್ಸುತ್ತೆ. ಹ್ಞೂ ಸರಿಯಪ್ಪ, ಆ ಒಬ್ಬಟ್ಟು ಆಮೇಲೆ ಆಳಿಸೋದವು ಎಲ್ಲರೂ ತಿನ್ರಿ ಒಂದೊಂದು ಹಾಕ್ಯಂಡು. ನಾನು ಹೊಲ ಕಡೆಗೆ ಹೋಗಿ ಬರ್ತೀನಿ. ಕಾಳಿ, ನೀನು ತಿನ್ನೆ. ಅತ್ತೆ, ಒಬ್ಬಟ್ಟು ಹಾಕ್ಯಂಬಂದು ಕೊಡ್ಲಾ? ತಿಂತೀರಾ ಈಗ? ಒಂದೇ ಒಂದು ಹಾಕ್ಯಂಬಾರಿ, ನನ್ಗೇನು ಜಾಸ್ತಿ ಬೇಡ. ಆ ಪೊದ್ದು ಬತ್ತಾಳೆ, ಪೊದ್ದು ಗಿರ್ಸಪ್ಪ. ತಿರ್ಗಿರ್ಸಿಲ್ಲ ಅಂತಂದ್ರೆ ಅವಳು ಕತೆ ಮಾಡ್ತಾಳೆ. ಅಪ್ಪ ತಂದೈತಿ ಒಬ್ಬಟ್ಟ, ನೀವು ಒಂದು ಇರ್ಸಿಲ್ಲ ಅಂತ ಹೇಳಿ ಅವಳು ಗಿರ್ಸು. ಬಡ್ಕೊಂತಾಳ ಅವಳು. ಅಪ್ಪ ಊರಿಂದ ಬಂದೈತಿ, ಯಾಕೆ ತಂದೈತಿ ಅಂತ ಹೇಳಿ. ಸರಿ ಅತ್ತೆ, ಆಯ್ತು. ಕಾಳಿ, ನೀನೇನು ಆತಂಕ ಪಡಕ್ಕೆ ಹೋಗ್ಬೇಡ, ಚಿಂತೆ ಮಾಡಬೇಡ, ಚೆನ್ನಾಗಿರು. ನಾನು ಹೊಲ ಕಡೆಗೆ ಹೋಗಿ ಬರ್ತೀನಿ. ಸರಿ ಬಿಡು, ನಾನು ಯಾಕೆ ಚಿಂತೆ ಮಾಡೋಣ. ಹೆಂಗ್ ಹೊತ್ಲಾಗೆ ಒಳ್ಳೆ ಕೆಲಸ ಮಾಡಿದ್ಯಾ, ಟ್ಯಾಕ್ಟ್ರಿ ಕೊಡಿಸಿ. ಹೆಂಗೋ ನಮ್ಮ ನೇತ್ರಮ್ಮ ಇನ್ಮೇಲಾದ್ರೂ ಸುಖವಾಗಿದ್ದೆ ಅಷ್ಟೇ ಸಾಕು ನನಗೆ. ಅವಳದೇ ಚಿಂತೆ ನನಗೆ, ಇನ್ನೇನು ಇಲ್ಲ ನನಗೆ. ಸರಿ, ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.